ಅಣ್ಣ ಇದು ಹೋಟ್ಲ್ ಅಲ್ಲ ಕಾರಣ ಶೆರುವಾಗೆ ಹೆಂಗೈತಾ ವಯಸ್ಸಿ ಅಣ್ಣ ಈರುಳ್ಳಿ ಇಲ್ವಾ ಇನ್ನೆಷ್ಟು ಕಟ್ ಮಾಡು ಆರು ಚುಸ್ ಅಂತದೆ ಹಾಕ್ಬಿಡು ಓ ಚುರು 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 ಏನಪ್ಪ ಏನು ಎಲ್ಲಿಗೆ ಬಂತಪ್ಪ ಪ್ರೋಸೆಸ್ ಈಗ ಆಲ್ಮೋಸ್ಟ್ ಆಗಿದೆ ಅವನು ಇಂಟ್ರೆಸ್ಟ್ ತೋರಿಸಿ ನಾನೇ ಕುಕ್ ಮಾಡ್ತೀನಿ ಅಂತ ಆಯ್ತು ಮಗ ನಳ್ಕೊಂಡ್ರೆಲ್ಲ ಉದ್ರಾಗತ್ತಿದೆ ನಗಣ ಎಲ್ಲ ಪ್ರಿಪರೇಷನ್ ನಡೀತಾ ಐತೆ ಬಾಯ್ಸು 2 kg ಈರುಳ್ಳಿ ಇಲ್ಲಿ ಗ್ಯಾಸ್ ತಂದಿದ್ದೀವಿ ಟೈಮಿಗೆ ಎಷ್ಟು ಅಪ್ಪಿ 5:30 ಎದ್ದು ಮಕ ತೊಳೆದೆ ತಿಗ ತೊಳೆದೆ ಬಂದ್ಬಿಟ್ಟವ್ರೆ ಏನ್ ಗೊತ್ತಾ ಇದನ್ನ ಆಕ್ಚುಲಿ ಉಡ್ಡು ತಗೋಬೇಕು ನೀನು ಈಗ ಕುಕಿಂಗ್ಗೋಸ್ಕರ ಸೌದೆಗೆ ಈ ಪಾಟ್ ಬಿಡ್ತಾ ಇರೋದು ಏನೂ ಕಾಣಲ್ಲ ಶಿಷ್ಯ ಈಗ ಸೌದೆ ಸಿಗಿಯುವ ಕಾರ್ಯಕ್ರಮ ಅಗಿವಾಯ್ ಸಾಕು ಇಲ್ಲಿ ಫಿಶ್ ಏನೋ ಇಲ್ಲ ಕಾಲ ಇಲ್ಲಿ ತವಾ ರೆಡಿ ಆಗ್ತಿದೆ ತವಾ ಫ್ರೈ ಮಾಡಿದೇವಿ ಕಂಪ್ಲೀಟಾಗಿ ನೋಡ್ರೆ ಗೊತ್ತಾಗುತ್ತೆ ಇಲ್ಲಿ ಎಲ್ಲ ಹುಡುಗರು ಯಾರು ಕತ್ಲಿಗೆ ಯಾರು ಕಂಡು ಏನೋ ಸಾಗಾದ್ರೆ ಸ್ಟೆಡ್ ಹಾಕ್ಬಿಟ್ಟಿದ್ಯಾ ಹೊಳಿತಾ ಇತ್ತಲ್ಲ ಕತ್ಲಲ್ಲಿ ಟೈಮಿಗೆ ಎಷ್ಟು ಮಗ ಹಂಗೆ ಟೈಮ್ ಹೇಳ್ರು 5:51 ಎಲ್ಲ ಟೀ ಸ್ಪಾನ್ಸರ್ ಬಂದು ನಮ್ಮ ಇವೇಣ ಯೋಗೇಣ ಸರಿ ಯುವರಾಜ್ ತರ ಕಾಣ್ತಾರೆ ಆಯ್ತು ನಿನ್ ಟೀ ಕೂಡ ಸುಸ್ತಾಗ್ಬಿಟ್ಟಿದೆ 5 ಗಂಟೆಗೆ ಒಬ್ರೆ ಗ್ರೇಟ್ ಅನ್ಬಿಟ್ಟು ಅಲ್ಲಿ ಎಡಿಟ್ ಮಾಡ್ಕೊಂಡ್ಬಿಡ್ತಾರೆ ವಾಯ್ಸ್ ಓವರ್ ಇಲ್ಲ ಲೈಟ್ ಓಕೆ ಮೇಲಿಂದ ಬಿಡು ಮಗ ಶಿವ 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 ಇನ್ಸು ಬಿಡಿಯಮ್ಮ ಟೀ ಕಾಣಿಸ್ಬೇಕು ಇವಾಗ ಶಿವ ಅನ್ನಪ್ಪ ಶಿವ ಬಾಯ್ ಶಿವ ಇಲ್ಲ ಕಾರ್ ಲೈಟ್ ಬೇಡ ಜಾಸ್ತಿ ಆಗ್ಬಿಡ್ತದೆ ಗುರುಜಿ ಇಲ್ಲೇ ಒಂಚೂರು ಲೈಟ್ ಬಿಡೋದಲ್ಲ ಟೈಮಿಗೆ ಎಷ್ಟು ಮಚ್ಚ ಟೈಮ್ ಎಷ್ಟು ಒಪ್ಪಿ ಟೈಮ್ ಇರೋ ಶಾಸ್ತ್ರ ಯಾವ್ದು ಇದೆ ಶಾಸ್ತ್ರ ನಕ್ಷತ್ರ ಬ್ರಹ್ಮ ಮುಹೂರ್ತ ಶಾಲಿವಾನ ಶಕೆ ಹಾಳು ಬಿದ್ದೋಯ್ತು ದೇರದ್ರ ಮುಂಡೆವ ಅಡಿಗೆ ನೋಡುವಾಗ ಯಾವುದೇ ಅಂತ ಅಪಘಾತ ಏನು ಬೇಡ ಅಂತ ಮನ್ಸಲ್ಲಿ ತಿನ್ನೋರ್ಗೆ ಮೇನ್ ಪೂಜೆ ಮಾಡ್ತಾರೆ ಏನಂದ್ರೆ ತಿಂದಾದ್ಮೇಲೆ ತಿಂದವ್ರು ಕಿತ್ಕೋಬಾರ್ದು ಅಂತ ಸರಣಿ ಅಪಘಾತ ಬೇಡ ಯಾವುದೇ ರೀತಿ ಓ ಏನೋ ಯಾವ್ದು ಇದು ಫುಡ್ ಪಾಯ್ಸನ್ ಆಗ್ಬಾರ್ದು ಯಾರಿಗೂ ಒಲೆ ಹಚ್ಚಿಲ್ಲ ಕಣ ಗ್ಯಾಸ್ ಓ ಈ ಭಕ್ತಿ ಎಲ್ಲೋಯ್ತೀರಿ ಸ್ಟ್ರೈಟ್ ತೆಗಿಲ್ಲ ಚಪ್ಪಳ ತೊಡ್ರ ಸನ್ಪ್ಯೂರ್ ಈ ವಿಡಿಯೋ ಸ್ಪಾನ್ಸರ್ ಬಂದು ಸನ್ಪ್ಯೂರ್ ಅನ್ಕೋಬೇಡ್ರಿ ನಮ್ದೇ ಕಾಸು ನಮ್ ಕೆಂಗೇರಿಗೆ ಒಳ್ಳೆ ಶೆಫ್ ಇವನು ಒಂದ್ ಟೈಮಲ್ಲಿ ನಳಮಹಾರಾಜ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ತವಾ ಫ್ರೈಗೆ ಗ್ಯಾಸ್ ಅಂದ್ರೆ ಸ್ಟವ್ ಒಂದೇ ಅಲ್ಲಿ ನಾವು ತಂದಿರೋದು ಸ್ಟವ್ ಒಂದೇ ಇರೋದು ಅದಕ್ಕೋಸ್ಕರ ಇವನು ಹಿಂಗೆ ಇದಾಕೋಣ ನ್ಯಾಚುರಲ್ ಕುಕಿಂಗ್ ಮಾಡ್ತಾವನೆ ಮಸಾಲೆ ಯಾರೋ ನೆಂಟ್ರು ಬರೋಲ್ಲ ಹಾಯ್ ಬಾಸ್ ಬಿರಿಯಾನಿ ಐಟಮ್ಸ್ ಅಂತ ಗಾಯ್ಸ್ ಹೇಳೋ ಎಲ್ಲೆಲ್ಲ ಹೇಳು ಫಸ್ಟ್ ಏನು ಅಂತ ಏಲಕ್ಕಿ ಲವಂಗ ಜಾಪತ್ರೆ ಕಸ್ತೂರಿ ಮೇಥಿ ಕ್ರಿಕೆಟ್ ಜೊತೆ ಬಿರಿಯಾನಿ ರೆಡಿ ಆಗ್ತಿದೆ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಗೆಳೆಯರೆ ಬನ್ನಿ ಏ ಒಲೆ ಮಚ್ಚ ಉರಿ ಕಮ್ಮಿ ಮಾಡ್ಕೊಳ್ಳೋ ಆನೇನಂತೆ ಈಗ ಈರುಳ್ಳಿ ಎಲ್ಲೈತೆ ಈರುಳ್ಳಿ ಚಫ್ ಕ್ಲೀನ್ ಹಾಕ್ಬೇಕು ಚಫ್
ನೀನ್ ಕ್ಲೀನಾಗಿ ಈರುಳ್ಳಿ ಹಾಕೋದಾಕೋ ಚುಸ್ ಅನ್ಬೇಕು ಈರುಳ್ಳಿ ಬೇಕು. ಚುಸ್ಸು. ಈಗ ನೆಕ್ಸ್ಟ್ ಈರುಳ್ಳಿ ಬರ್ತಾ ಇದೆ. ಏನ್ ಕತ್ಲಲ್ಲಿ ಉಪ್ಪು ಖಾರ ಅದೇನಾಗ್ತಾರೋ ಕಾಣೆ. ಸ್ಲೋಪ್ ಆಯ್ತು ಅನ್ಸುತ್ತೆ. ಇಲ್ಲ ಮಗ ಕರೆಕ್ಟ್ ಆಗೈತಲ್ಲ ಹಾಕು. ಏ ಚುಸ್ ಅಂತದೆ. ಪೂರ್ತಿ ಹಾಕ್ಬಿಡು. ಓಹೋ ಇನ್ನೊಂದು ತಗೊಂಡು ಅರ್ಧ ಅಂತ ಯಾಕೋ ಈರುಳ್ಳಿ ಬಿರಿಯಾನಿ ಆಗುತ್ತೆ ಅನ್ಸುತ್ತೆ. ವಾವ್ ರೆಕಾರ್ಡ್ ಆಯ್ತು ಕಣೋ. ಇನ್ನೊಂದು ಅರ್ಧ ಆಯ್ತು ನೋಡ. 6 ಗಂಟೆಗೆ ಟೈಮ್ ಎಷ್ಟು ಮಚ್ಚ ಈಗ? 6, 8. ಓಕೆ. ಈರುಳ್ಳಿ ಎಷ್ಟೊತ್ತು ಬೇಯಿಸ್ ಗೋಲ್ಡನ್ ಬ್ರೌನ್ ಆಗ್ಬೇಕು ಈರುಳ್ಳಿ ಅನ್ನೋದು. ಆಮೇಲೆ ಸ್ವಲ್ಪ ತೇಜು ಅವ್ರ ಸ್ಪಾನ್ಸರ್. ತೇಜು ಸ್ಪಾನ್ಸರ್ ನಮ್ ಕಾಸು ಅಷ್ಟೇ. ಪರ್ಫಾರ್ಮೆನ್ಸ್ ಎಕ್ಸೈಟ್ ಆಗ್ತಿದೆ. ಇಲ್ಲಿ ಯಾರು ಮಚ್ಚ ಇದೆಯಲ್ಲ ರವಿ, ಇಲ್ಲಿ ಯಾರು ಸ್ಪಾನ್ಸರ್ಸ್ ಇಲ್ಲ. ಅವ್ರ ಕಾಸು ಹಾಕೊಂಡು ಬರ್ತೀರಿ. ಎಲ್ಲ ಟೀಮ್ ದುಡ್ಡು, ಖಾಲಿ ಆಗಿದೆ. ಎಲ್ಲ ಟೀಮ್ ಶೋರು. ಅವ್ರ ಶಕ್ತಿನ ಸರ ದುಡ್ಡು ಕೊಟ್ಟರು ತಂದಿದೀವಿ. ಬಿರಿಯಾನಿ ಎಲ್ಲಾನು ಜೊತೆ ಒಂದು ಗುಡ್ಸುತ್ತೆ. ಇವ್ ನೋಡಿ 2 ವರ್ಷ ಆಗಿತ್ತು. ಇವ್ ನೋಡಿ 2 ವರ್ಷ ಆಗಿತ್ತು. ಬಿರಿಯಾನಿ ಸ್ಮೆಲ್ ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕಾಯ್ತದ? ಇನ್ನೂ ಬೇಕಾಯ್ತದ? ಕೊಟ್ಬಿಡ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ನೋಡೇ ನಾನು. ಈಗಲೇ ನಾ ಮೊಸರು ಮೊಸರಿಗೆ ಹಾಕ್ಬಿಡ್ತೀಯ? ಮೊಸರು ಬಿಡು. ಹೆಂಗೋ ಮಾಡ್ರಪ್ಪ ಆಸೆಟ್ಗೆ ಹೋಗ್ಲಿ. ಕಿತ್ತಾಡ್ಬೇಡ್ರಿ. ಇದ್ಯಾವುದು? ಓಕೆ ಅಷ್ಟದ್ ಬಿಡಿ. ದೊಡ್ಡ ಮನೆ. ಓ ಬೈಲಿ ಅನ್ನ ರೆಡಿ ಆಯ್ತು. ಸೂಪರ್ ಮಗ. ಬಿರಿಯಾನಿ ತಿನ್ನಕ್ಕೆ ಊರೂರಿಂದ ನೋಡಿ ಫ್ರೆಂಡ್ ಕಾರ್ ಹಾಕ ಬಂದವ್ರೆ. ಎಷ್ಟ್ ಕಾರ್ಗಳು ಬರ್ತಾವ ಗೊತ್ತಿಲ್ಲ. ಇವತ್ತು ರೋಡ್ ಬ್ಲಾಕ್ ಆದ್ರೂ ಆಗ್ಬೋದು. ಮ್ಯಾಚ್ ಸಿಕ್ಕಿದ್ರೆ ಯಾರು ಬರ್ಲಿಲ್ಲ. ಟೊಮೊಟೊ ಬಿತ್ತು. ಈಗ ಟೊಮೊಟೊ ಇಲ್ಲಿ ಯಾರೋ ಘಾಟ್ ಹೊಂದಿದ್ರು. ಹಾಯ್ ಚಿನಿ. ಊರಬ್ಬ ಬಿರಿಯಾನಿಗೆ ಬ್ರಾಹ್ಮಣರುಗಳೇ ಬಿರಿಯಾನಿ ತಿನ್ನಕ್ ಬ್ರಾಹ್ಮಣರು ರಸ್ತಿ ಬರ್ತಾರಲ್ಲಪ್ಪ. ಇದೇನಾ ಟೊಮೊಟೊ ಪ್ಯೂರಿ ಹಾಕವ್ರೆ ಫುಲ್ಲುನೇನಾ? ಓ ಕ್ರೇಜಿ. ಇದು ಕೊತ್ತಂಬರಿ ಪುದೀನ ಮತ್ತೆ ಹಸಿಮೆಣಸಿನಕಾಯಿ ಬ್ರಾಹ್ಮಣರ ಮನೆಯಲ್ಲೇ ರುಬ್ಸ್ಕೊಬಂದಿದ್ದು. ಇದಕ್ಕೆಲ್ಲ ಹಾಕಿದ್ವಿ, ಐಟಮ್ಸ್ ಹಾಕಿದ್ದೇವೆ. ಇದು ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ. ಅದು ಸ್ವಲ್ಪ ಬಾಯ್ಲ್ ಆದಾಗ ಚಿಕನ್ ಹಾಕಿದ್ರೆ ಸಕ್ಕದಾಗಿ ಮ್ಯಾರಿನೇಟ್ ಆಗುತ್ತೆ. ಸೂಪರ್ ಬಾಸ್ ಮಾಡಿ ಬಾಸ್. ಏನೋ ವಾಟರ್ಗಳನ್ನೆಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ಮಸಾಲೆ. ವೆಲ್ಕಮ್ ಯು. ಒಲೆ ಹಳೆ ಕಾಲದ ಒಲೆ ಮೋಸ್ಟ್ಲಿ ಇದೆ ಟೇಸ್ಟ್ ಜಾಸ್ತಿ ಅನ್ಸುತ್ತೆ. ನನಗೂ ಅನ್ಸುತ್ತೆ. ಕಿತ್ತಾಡ್ಕೊಂಡು ಮೋಸ್ಟ್ಲಿ ತವಾ ಫ್ರೈನೇ ತಿನ್ಬೋದು ಜನ. ಬಿರಿಯಾನಿಗ ಮಿಕ್ಬೋದು ಸ್ಲೈಸು. ಈ ನಂದಿ ಇದಕ್ಕೆ ಸ್ಪಾನ್ಸರ್ ಬಂದು ನಂದಿ ಅಂತ. ಅವ್ನಿಗೇನೋ ಮೀನ್ ತಿನ್ನೋ ಆಸೆ, ಬಹಳ ಚಪ್ಪಲ ಜಾಸ್ತಿ ಅವ್ನಿಗೆ. 4 ಚಪ್ಪಲ ಜಾಸ್ತಿ ಕಣೋ. ನೋಡು ಅಲ್ಲಿ ಆ ಕಡೆ ಇಬ್ರು ಕಾಣ್ತಾರಲ್ಲ, ಅವ್ರಿಬ್ರು ತಿನ್ನಲ್ಲ. ಬಟ್ ಅವ್ರ ಕ್ಯೂರಿಯಾಸಿಟಿ ಅನ್ನೋದು ನನ್ ಕೇಳಿ ನೋಡಕ್. ಚಿಕನ್ ಚೀಚಿ ಅದು ಎಷ್ಟು ಹೊಡೆದ್ರು ಹೋಗಲ್ಲ ಕಣ. ಅದು ಮಲ್ಡ್ರಾಗಿದ್ಯಲ್ಲ ರಕ್ತ ಹಂಗೆ ತಲೆ ಒಳ್ಳೇದು. ಚೀಚಿ ಟೆಂಡರ್ ಚಿಕನ್ ತಂದಿರೋದು ಕೆಂಗೇರಿಯಿಂದ. ಹೇಳ್ದಲ್ಲ ಗಂಡು ಮಗು ಅಳ್ಳಾಡ್ಸೋದಲ್ಲ ಕಣ, ತಿರುವುದು. ಏನೇನು ಅಳ್ಳಾಡ್ಸೋದು? ತಿರುವುದು ಅಳ್ಳಾಡ್ಸೋದು ಅಂತ. ನಮ್ ಕಡೆ ಅಲ್ವಾ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಸರಿ ಬಿಡಪ್ಪ. ಮಾತ್ರ ಬಾಡಿಗೆ ಎಷ್ಟು ರೂಪಾಯಿ ಮಗ ಬಾಡಿಗೆ? 250 ರೂಪಾಯಿ. ಎಲ್ಲ ಈಗ ಬರ್ರಿ. ಉಣ್ಣಾಕ್ ಬನ್ನಿ ಉಣ್ಣಾಕಿ ಅಂತ. ಉಣ್ಣಾಕ್ ಗ್ರೂಪ್. ಈ ಬ್ರಾಹ್ಮಣ ಗೆಳ ಇವ್ನಿಗೆ ಹೇಳೋದಕ್ಕೆ ಎಲ್ಲ ರೆಡಿ ಇದೆ ಗುರು ಅಂತ. ಅವನ್ ಪಾಪ ನಿನ್ಗೆ ಯಾಕೆ ತೊಂದರೆ ಕೊಡೋದು? ಮೊದ್ಲೇ ಬರಲ್ಲ, ಇನ್ಯಾಕೆ ತೊಂದರೆ? ಆರಾಮಾಗಿ ಬರ್ಲಿ ಅಂತ ಅವ್ನ್ ಪಾಡು.
ನಿಜ ಹೇಳು, ನಮ್ ವಾಸನೆ ತಾನೆ ಎಬ್ಬರ್ಸಿದ್ ನಿನ್ನ. ನಾನು ನಿಮ್ಮ ಮನೆಗಂಟೆ ಬಂದಿತ್ತು ಬಿರಿಯಾನಿ ವಾಸನೆ. ಈಗ ಸ್ವಲ್ಪ ಈಗ ಸ್ವಲ್ಪ ಲೈಟ್ ಬಂತು ಗೈಸ್, ನ್ಯಾಚುರಲ್ ಲೈಟ್. ಬೈ ಏನಿದು? ಅಮೃತ ಹಸ್ತದಿಂದ ಪುದೀನ. ನನ್ಗೆ ಅಲ್ಲಿ ಕ್ಯೂರಿಯಾಸಿಟಿ ಹೆಂಗಾಗ್ತಾವ ಅಂತ. ಕ್ಯಾವನ್ ಹೆಂಗೆ ಕುಡಿದೇನೆ ಗೊತ್ತಾಯ್ತಲ್ಲ. ಅದ ನಾಟಿ ಕೋಳಿ ಬಿರಿಯಾನಿ ತಿಂದು ಇದು ತಿಂದು ನಾಟಿ ಕೋಳಿ ಬಿರಿಯಾನಿ. ಅಣ್ಣ ಇದು ಹೊಟ್ಟೆನೇನೋ ಅದು. ಇದಾದು ಅದೇ ತುಂಬಿಡೋಕೆ ಇವಾಗ ಇದನ್ನ ಹಾಕ್ರ ಮೊಸರು ತಿರುವ ಮಿಕ್ಕಿದ ಮೇಲೆ ಈ ಪಾತ್ರೆ ತಗೊಂಡೋಗ್ಯಾ? ಪಾತ್ರೆ ತೊಳೆದು ಕೊಡ್ಬೇಕು ಕೊನೆಗೆ ಬಾಯ್ಸ್ ಇದನ್ನ ತೊಳೆದು ಕೊಡೋರು ಯಾರು? ನಾರೆಲ್ಲ ಐತೆ. ಏನ್ರೋ ನೀವು ತಿನ್ಬಿಟ್ಟು ತಿಂದಿದ ತಕ್ಷಣ ಮನೆಗೆ ಕಿತ್ಕೊಂತ ಇರ್ಬೇಕು. ಈಗ ಉಪ್ಪು ಹಿಡ್ದೈತೆ ನೋಡ್ತಾವ್ರ ಗ್ರೇವಿಗೆ, ಮಸಾಲಕ್ಕೆ ಜಾಸ್ತಿನೇ ಇದೆ. ಅನ್ನಕ್ಕೆ ಸರೋಗುತ್ತೆ. ಕರಡು ಹಾಕೋ ಸರಿ ಆಯ್ತದೆ. ಆನೆಸ್ಟ್ ರಿವ್ಯೂ ಕೊಟ್ಟವ್ರು ಹುಡುಗರು. ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಇದು ಅಂದ್ರೆ ಮುಂದಕ್ಕೆ ಅಡಿಗೆ ಚೆನ್ನಾಗ್ ಆಗ್ಬೋದಾ? ಖಂಡಿತ ಮಸಾಲ ಬರೀತ ಆಗುತ್ತೆ. ಪಕ್ಕ ಸಾಕ್ಬಿಡ ಹಿಂಡ್ತ ಬಿದ್ದವನೆ. ಈಗ ಓಹೋ ತವಾ, ಓಹೋ ಸ್ವಾಮಿ. ನಾವು ಅಡಿಗೆ ಮಾಡ್ತಾರಂತ ಎಣ್ಣೆ ಪ್ಯೂರ್ ಸನ್ಪ್ಯೂರ್ ಎಣ್ಣೆ. ಆದ್ರೆ ನಮ್ ಕಾಸಲ್ಲಿ ಬಂದಿರೋ ಸ್ಪಾನ್ಸರ್ ಸರ್. ಗೈಸ್ ಏನಂತೀರಾ? ಏನನ್ಸುತ್ತೆ ಈ ವ್ಲಾಗ್ ಬಗ್ಗೆ ನಿಮ್ಗೆ? ಅನ್ನ ಇದೆ ಎಲ್ಲ ನೆನ್ನೆ ಫಿಶ್ ತಗೊಂಡು ಕಟ್ ಮಾಡಿಸಿ ರೂಪ್ ಚಂದ್ ಸ್ಲೈಸಸ್ ನ ಮ್ಯಾರಿನೇಟ್ ಮಾಡಿದ್ದೇನೆ. ರಾತ್ರಿ ಎಲ್ಲ ಮ್ಯಾರಿನೇಟ್ ಆಗಿ ಫ್ರೀಜರ್ ಇತ್ತು. ತಿಂತಿದ್ರೆ ಕಿಕ್ ಹೊಡಿತದೆ. ಎಣ್ಣೆ ಏನು ಅಷ್ಟೊಂದು ಚುರು ತಿಲ್ಲ ಅಲ್ಲ ಅಂದ್ಮೇಲೆ ಸುಮ್ನೆ ನೋಡ್ಬೇಕಪ್ಪ. ನಿಂಬೆ ಹಿಂಡ ಯಾವ್ದಕ್ಕೆ ಹಿಂಡ್ಬೇಕು? ಸುಮ್ಮನೆ ಹಿಂಡು ಅಂತ. ಡ್ರೋನ್ ಆಡ್ಸೋಲೆ ಒಳ್ಳೆ ಶೂಟ್ ಬರ್ಬೇಕು. ಮಗ ಈಗೇನಪ್ಪ ಏನು ಎಲ್ಲಿಗೆ ಬಂತಪ್ಪ ಪ್ರೋಸೆಸ್? ಈಗ ಆಲ್ಮೋಸ್ಟ್ ಆಗಿದೆ. ಒಂಚೂರು ಮ್ಯಾರಿನೇಟ್ ಆಗಿದೆ. ಸ್ವಲ್ಪ ಉಪ್ಪು ಖಾರ ಇಡಬೇಕು. ಚಿಕನ್ ಸ್ವಲ್ಪ ಬೇಯಬೇಕು. ಫಿಶ್ ಫ್ರೈಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟು ಜನ ಅಲ್ಲಿ ನಿಂತ್ಬಿಟ್ರು ಅವ್ರಿಗೆ. ಇವಾಗ ಏನು ಕೋಲ್ಡ್ ಆಗಿರೋದಕ್ಕೆ ಆಚೆ ವಿಕೆಟ್ ನಿಲ್ಸ್ರೋ ಹೋಗ್ಲಿ. ನೀರೇ ಕರೆಕ್ಟಾಗಿ ಹಾಕೋಬೇಕೀಗ. ಅವನು ಇಂಟ್ರೆಸ್ಟ್ ತೋರಿಸಿ ನಾನೇ ಕುಕ್ ಮಾಡ್ತೀನಿ ಅಂತ. ಆಯ್ತು ಮಗ, ಅಳ್ಕೊಂಡ್ರೆಲ್ಲ ಉದ್ರಾಗತ್ತಿದೆ ನಗ. ಓಕೆ ಅಡ್ಗೆಲ್ಲ ರೆಡಿ ಆಗೈತೆ. ಮ್ಯಾಚ್ ಆಡ್ಕೊಂಡು ಮ್ಯಾಚ್ ನೋಡ್ತೀರಾ. ಈಗ ಕೆಂಗೇರಿ ಉಪನಗರದ ಒಂದು ಒಳ್ಳೆ ಸ್ಟೇಡಿಯಂ ಇಲ್ಲ, ಅದಕ್ಕೆ ಲೇಔಟಲ್ಲಿ ಆಡ್ತಾ ಇದ್ದೀವಿ. ಈಗ ಆಡ್ತಿರೋ ಅಪೋನೆಂಟ್ಸ್ ಅವೆಲ್ಲ ರೆಕಾರ್ಡ್ ಮಾಡೋಕ್ಕಲ್ಲ, ಅಡುಗೆ ಮಾಡೋದ್ರಲ್ಲಿ ಬಿಸಿ ಇದ್ದು. ಈಗ ಮ್ಯಾಚ್ನ ತೋರಿಸ್ತೀನಿ. ನಮ್ಮ ಹುಡುಗರೆಲ್ಲ ಫೀಲ್ಡಿಂಗ್ ಮಾಡ್ತಾರೆ, ಅಪೋನೆಂಟ್ಸ್ ಬ್ಯಾಟಿಂಗ್ ಆಡ್ತಾರೆ. ಬನ್ನಿ ನೋಡೋಣ. ಸ್ಕೋರ್ ಎಷ್ಟು ಮಚ್ ಈಗ? ವಾವ್, ವಾಟ್ ಅ ಸ್ಪಿನ್. ಅದರಿಂದ ಕೆಂಗೇರಿ ಕಂಡ ಯುವರಾಜ್ ಸಿಂಗ್ ಅಂತಲೇ ಇವ್ರ ಹೆಸರು ಕರಿತೀವಿ. ಒಂದೊಳ್ಳೆ ಬಾಯ್ಸ್ ಎಲ್ಲ ಚೆನ್ನಾಗಿ ಹೊಟ್ಟೆ ಖಾಲಿಲಿ ಆಡ್ತಾವ್ರೆ. ಯಾಕಂತಂದರೆ ಬಿರಿಯಾನಿ ಮಾಡಿದ್ದೀವಿ, ಅದಕ್ಕೋಸ್ಕರ ಆಡ್ತಾವ್ರೆ. ಆಪೋನೆಂಟ್ಸ್ ಅಲ್ಲಿ ಕೂತವ್ರೆ. ಇವರೆಲ್ಲ ಆಪೋನೆಂಟ್ಸು. ಕುಡಿಯೋಕ್ಕೆ ನೀರು ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದೀವಿ. ವಾಟ್ ಎ ಬಾಲ್, ಕ್ರೇಜಿ ಬಾಲಿಂಗು ಕೆಂಗೇರಿ ಕಂಡ ಯುವರಾಜ್ ಸಿಂಗ್ ಕಡೆಯಿಂದ.
ಈಗ ಹೋಯ್ತವನೆ ಪೊಲಾಡ್ ತಿರ್ಗೋ ಕೆಂಗೇರಿ ಕಂಡ ಪೊಲಾಡ್. ಓಟೆ ಶಾಟ್. ಏನಿಲ್ಲ, ಬರೀ ವಿಡಿಯೋ ಮಾಡಕ್ಕಷ್ಟೇ. ಓನ್ಲಿ ಬ್ಲಾಗಿಂಗ್ ನಿಂದು. ಭಾಳ ದಿನಕ್ಕೆ ಬಂದವ್ ನೀವು. ಏನೋ DSLR ಕಂಡಂಗೆ ಕಾಣ್ತಾ ಇದ್ದೀರಾ ಇದರಲ್ಲಿ. ಎಲ್ಲ ಹುಡುಗರು ತುಂಬ ಭಕ್ತಿ ಭಾವದಿಂದ ಆಡ್ತಾವ್ರು. ಏನಕ್ಕಂತಂದ್ರೆ ಬಿರಿಯಾನಿ ಮಾಡಿದ್ದೀವಿ, ಇನ್ನೂ ತಿನ್ಬೇಕಲ್ಲ, ಅದಕ್ಕೋಸ್ಕರ. ಎಲ್ಲ ಹುಡುಗರು ತುಂಬಾ ಬೇಗ ಬಂದು ಡೆಡಿಕೇಶನ್ ತೋರಿಸಿದ್ದಾರೆ. ಏನಕ್ಕೆ? ಬಿರಿಯಾನಿ ಮಾಡಿ. ಬಿರಿಯಾನಿಗೋಸ್ಕರ. ಮೂರವರಿಗೆ 30 ರೋಚಕವಾದ ಪಂದ್ಯ. 3 ಓವರ್ 30 ಬೇಕು. ವಾಹ್, ಹ್ಞೂ. 6ನೇ ಓವರ್ಗೆ ಇನ್ನು 2 ಓವರ್ಗೆ 20 ರನ್ ಬೇಕು. ಓಹೋ, ಫುಲ್ ಟಾಸ್ ಹೊಡೆದ. ಎಷ್ಟಕ್ಕೆ ಎಷ್ಟು ಬೇಕೀಗ? ಗೆಲುವು ನಮ್ದೇ. 1 ಬಾಲ್ 12 ಬೇಕು. ತಗೋ ಹೊಡೆದ. ತೆಂಡೂಲ್ಕರ್ ಬ್ಯಾಟಿಂಗ್ ಕಣೋ. ಸ್ಕೋರ್ 29. ಬದ್ದು ಅವರಿಂದ ಮಂದಹಾಸ. ನಂದಿ ತೋರಿಸ್ಲೇ ಇಲ್ಲ ಕರೆಕ್ಟ್ ಆಗಿ. ನಾಚಿಕೆ ತೋರ್ಸಲೇ ನೀನೇನು ಅಲ್ಲಿ ಒಳಗೆ ಇದ್ ಮಾಡ್ಬೇಡ ಅಲ್ಲಿ. ಕಟ್ ಮಾಡು. 6 ಬಿಡ. 34 ಸ್ಕೋರ್ 34ಪ್ಪ. 14 ಬಾಲ್ಗೆ 20 ರನ್. ಚೊಕ್ಲಿನ್ ಕಳ್ಸಿದ್ರ ಅಲ್ಲಿ. ಅದು ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಬೆಂಗಳೂರು ಕವರ್. ಫಸ್ಟೇ ಬಾಲ್ ಔಟ್ ಆಗ್ತಿದ್ದ. ಸ್ವಲ್ಪದ್ರಲ್ಲಿ ಮಿಸ್ ಆಗಿದೆ. ಕಮ್ಮಿ ಆಗೋಯ್ತು. ಖಾಲಿ ತಾನೆ, ಅದಕ್ಕೆ ಇನ್ನೊಂದು 25 ಲೀಟರ್ 20 ಔಟ್ ಆಗಿದ್ದಾನೆ. ಅಲ್ಲಿ 1 ಓವರ್ ತಿನ್ಬಿಟ್ಟು ಔಟ್ ಆದ. ಆಡ ನಂದಿ. ಎಕ್ಸಾಕ್ಟ್ಲಿ. ಫಸ್ಟ್ ಎಣ್ಣೆಯಲ್ಲಿ ಚಾಡಿ ಆಮೇಲೆ ನೀರಲ್ಲಿ ಚಾಡಿ. ಅಯ್ಯೋ, ಬ್ಯಾಕಪ್ MC ಕಳಬೆ ವರ್ಷಿ. ದನ ತಿಂದು ಹಂಗ ಹೊಡೆಯೋದು.
ಸಿಗುತ್ತಾಡ ಆಡ್ಬೋದಾಯ್ತು. ಶಾಟ್ ಬಿಡ 4 ಸ್ಕೋರ್ 40. ಕಮಾನ್ ಮಗ, ಅತ್ಯುತ್ತಮವಾದ ಹೊಡೆತ. ನಂದೇನೆ ಎಷ್ಟೊತ್ತು ಬಂದೆ. 6 ಬಾಲ್ 14 ರನ್. 6-14 ಮಗ. ಹಂಗಲ್ಲ 8:40. ನಾನು ಹೆತ್ತ ಮಗನೆಲ್ಲ, ನಾನು ಹೆತ್ತ ಮಗನ. ಬೇಕೇ ಬೇಕು. ಅಲ್ಲಿಂದಾನೆ ರೆಕಾರ್ಡ್ ಮಾಡಂದ್ರೆ ಮುಂದಕ್ಕೆ ತಂದ್ಬಿಟ್ಟ. ಏನು ಮಾತಾಡೋದು ಆಲ್ರೆಡಿ ಮೈಕಲ್ ಐತಿ. ಯಾರ ಮಕ್ಕಳಪ್ಪ ನೀವೆಲ್ಲ? ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಬಿರಿಯಾನಿ ಹಾಕೋರೆ ಅಂತ ಎಷ್ಟ್ ಜನ ಬಂದ್ ಕೂತಾರ ನೋಡ್ರಿ. ಬೇರೆ ದಿವಸ ಆದ್ರೆ ನನ್ ಮಕ್ಳು ಬರಲ್ಲ, ನನ್ ಮಕ್ಳು ಬರಲ್ಲ. ಬೇರೆ ದಿವಸ ಬಿರಿಯಾನಿ ಹಾಕ್ತವ್ರೆ ಅಂತ 20 ಜನ. ಆ MC ಬರೀ ತಿನ್ನಕ್ಕೆ ಅನ್ನ ತಿನ್ನೋನು ಅಂತ ಅವನ ಹೆಸರು. MC ಬರೀ ಅನ್ನ ಇದ್ರೆ ಮಾತ್ರ ಇದ್ ಮಾಡ್ತಾನೆ ಅಷ್ಟೇ. ಚರಣ ಪಾಪ ಇವತ್ತು ಅವನ ಹುಷಾರಿಲ್ದಿರೋ ಕಾರಣ ಅವನು ಇದಕ್ಕೋಸ್ಕರ ಇವತ್ತು ಬಂದಿದ್ದಾನೆ. ಇವತ್ತು ಬಲವಂತ ಮಾಡಿ ಕರೆದಿದ್ದೀವಿ, ಅದಕ್ಕೋಸ್ಕರ ಅವ್ರಿಗೆ ಬಂದಿದ್ದಾರೆ ಇವತ್ತು. ಬಾಣ್ಲಿ ಅವರು IT ಸೆಕ್ಟರ್ ಆಗಿದ್ದಕ್ಕೋಸ್ಕರ ಅವಾಗವಾಗ IT ಸೆಕ್ಟರ್ ಅಲ್ಲಿ ಕ್ರಿಕೆಟ್ ಆಡ್ತಾರೆ, ಅವಾಗವಾಗ ಇಲ್ಲಿ ಬಂದು ಆಡ್ತಾರೆ. ವೀಕ್ಷಕರು ಇಲ್ಲಿ ಬನ್ನಿ, ಇಲ್ಲಿ ರಾಜು ಅಣ್ಣ ಅಂತ ಯಾರೇ ಮಿಸ್ ಆದ್ರು ಪ್ರತಿ ವಾರ ನಮ್ಮ ಭಾನುವಾರದಲ್ಲಿ ಫಸ್ಟ್ ವೋಟ್ ರಾಜು ಅಣ್ಣದು. ಅಲ್ಲಿ ಎಷ್ಟು ಇರುತ್ತೋ ಬಿರುತ್ತೋ ಇಲ್ಲಿ ಬಂದು ನಮ್ಗೆಲ್ಲ ಪ್ರೋತ್ಸಾಹ ಕೊಡ್ತಾರೆ. 2 ವಾರದಿಂದ ಹೊಸ ಪ್ರೇಕ್ಷಕ, ಹೊಸ ಪ್ಲೇಯರ್ ಆಗಿ 2 ವಾರದಿಂದ ಬಂದಿರೋದು. 2 ವಾರದಿಂದ ನೀವ್ ಹೇಳ್ಬೇಕು, 2 ವಾರದಿಂದ 2ನೇ ವಾರದಿಂದ ಬರ್ತಿದ್ದೀರಾ. ನಿಮ್ಗೆ ಹೆಂಗ ಅನ್ಸ್ತಾ ಇದೆ ಇಲ್ಲಿ? ನಿಮ್ ಜೊತೆ ಎಲ್ಲ ಸೇರ್ಕೊಂಡು ನಮ್ಗೆ ಖುಷಿ ಆಗ್ತಾ ಇದೆ. ತುಂಬಾ ಎಲ್ಲ ಹೆಂಗ್ ಹುಡುಗರ ಜೊತೆ ನಾವು ವಯಸ್ಸಾದವ್ರು ಸೇರ್ಕೊಂತಾ ಇದೀವಿ ಅಂತ ನೋಡಿ ವೀಕ್ಷಕರೇ. ಯಂಗ್ ಹುಡುಗರು, ನೋಟ್ ದಿಸ್ ಪಾಯಿಂಟ್, ಯಂಗ್ ಹುಡುಗರು ಹೊಟ್ಟೆ ನೋಡಿ, ಈ ಹೊಟ್ಟೆ ನೋಡಿ. ಹಾಗೆ ಬನ್ನಿ, ಇದು ನಮ್ಮ ಚಕ್ಲಿ ಚಂದು. ಇವರು ಎಷ್ಟು ಡೆಡಿಕೇಟೆಡ್ ಅಂದ್ರೆ ಬೆಳಿಗ್ಗೆ ಇಲ್ಲಿ ಬರಕ್ಕಿಂತ ಮುಂಚೆ 1 ಅವರ್ ವಾಕಿಂಗ್ ಮಾಡ್ತಾರೆ, ಆಮೇಲೆ 1 ಅವರ್ ವಾಕಿಂಗ್ ಮಾಡ್ತಾರೆ. ನೋಡ ಹಾಕೊಂಡವ್ರಲ್ಲ ಫುಲ್ ತೋರಿಸಿ ಬೈ ಶರ್ಟು. ಟು ಬಿಸಿ ಟು ಫಿಟ್ ಇನ್. ಫಿಟ್ನೆಸ್ಗೆ ಪ್ರಾಮುಖ್ಯತೆ ಕೊಡ್ತಾವ್ರ ಬೈ. ಕೆಲವರಿಗೆ ಸ್ಕೋರ್ ಚಿಂತೆ ಆದ್ರೆ ಇನ್ನ ಕೆಲವರಿಗೆ ಬಿರಿಯಾನಿ ಚಿಂತೆ. ನಮ್ಗೂ ಹೊಟ್ಟೆ ಸಿದ್ ಬಾಪಿ ತಿನ್ನೋಣ ಆಮೇಲೆ. ವೀಕ್ಷಕರು ಇವ್ರು ನೋಡಿ, ಎಲ್ಲೇ ಇದ್ರು ಬಾಲು, ಎಲ್ಲೇ ಯಾವ್ದೇ ಜಗತ್ ಮೂಲೆಯಲ್ಲಿ ಒಂದು ಬಾಲ್ ಇಟ್ಟಿರಿ ಕಂಡು ಹಿಡಿತಾರೆ. ಇಲ್ಲ ಎಲ್ಲ ಸುಳ್ಳು ಹೇಳ್ತಾನೆ. ಆತರ ಏನಿಲ್ಲ. ಇವನ ಈ ಮುಗ್ಧ ಇದು ಮುಖದ ಮೇಲೆ ಯಾರು ಹೋಗ್ಬೇಡಿ. ನೋಡಿ ಇಲ್ಲಿ ಹಾಕಿದಾರೆ ನೋಡಿ ಬೆಂಕಿ. ಎಲ್ಲೋದ್ರು ಬೆಂಕಿ ಹಾಕೋ ಕಲೆ ಇವ್ರ ಹತ್ರ ಇದೆ. ಕಾಡು ಮನುಷ್ಯ ಅದಕ್ಕೆ ಕಾಡು ಮನುಷ್ಯ ಅಂತ ಇದೆ. ಏನಿಲ್ಲ, ಸುಮ್ನಿರ ತೆಗಿತಿದ್ದಾರೆ. ಒಳ್ಳೇದಾಗಲ್ಲಪ್ಪ, ಚೆನ್ನಾಗಿ ಮಾಡಿದ್ಯಾ. ತಿನ್ನಾ ಸ್ವಲ್ಪನೇ ಇರೋದು. ಏನು ಅಣ್ಣ ಇದು ಹೋಟ್ಲಲ್ಲ ಕಾರಣ ಶೆರ್ವಾಗೆ. ಹೆಂಗೈತ ವೈಶಿ ಅಣ್ಣ? ಈರುಳ್ಳಿ ಇಲ್ವಾ? ಇನ್ ಎಷ್ಟೋ ಪ್ರೊಡಕ್ಷನ್ ಊಟ ಮಾಡಿರ್ತೀಯ, ಆದ್ರೆ ಈ ಗ್ರೌಂಡ್ ಊಟ ಮಾಡಿರಲ್ಲ. ಚೆನ್ನಾಗಿದೆ ಅಣ್ಣ. ಈರುಳ್ಳಿ ಇಲ್ವಾ? ಆಗ್ತಾ ಇರೋದೇನು ಅಂದ್ರೆ ನಾನು ಬೇಗ ಹೋಗ್ಬೇಕು, 2 ತುತ್ತು ತಿಂದು ಹೋಗ್ತಾ ಇದೀನಿ. ತಿನ್ನು ಹೊಟ್ಟೆ ತುಂಬಾ ಆರಾಮಾಗಿ. ಓಕೆ ಗಾಯ್ಸ್, ಪೀಸ್ ತಿನ್ನೋ. ಹೆಂಗಿದೇನಪ್ಪ ಟೆಂಡರ್ ಚಿಕನ್? ಅವನು ಪ್ರಾಬ್ಲಮ್ ಇಲ್ಲ, ಆಕ್ಚುಲಿ ನಂಗೆ ಪ್ರಾಬ್ಲಮ್. ಸರಿ ಮಜಾ ಎಂಜಾಯ್. ಇನ್ನು ಸ್ವಲ್ಪ ಹಾಕೊಂಡ್ರೆ ನನ್ನ ಫೋನ್ ಇಲ್ಲೋ? ಅಲ್ಲ ರೆಕಾರ್ಡ್ ಎಲ್ಲ ಎಲ್ಲ ಮಣ್ಣಿನ ಕೆಲಸ ಮುಗಿತು. ಟೇಸ್ಟ್ ಹೆಂಗಿದೆ ಅನುಪ? 25 ಎಲ್ರ ದರ ಇದೆ. 5ಕ್ಕೆ 6 ಕೊಡ್ತೀನಿ. 5ಕ್ಕೆ 6 ಕೊಡ್ತೀನಿ. 5 ಖಾರ 6 ಖಾರ. ಅನ್ಲಾಕ್ ಮಾಡಿ.
ವೆಜ್ ನೋಡಿ, ವೆಜ್ ಗ್ಯಾಂಗ್ ಇಲ್ಲಿದೆ. ಬರ್ರಿ ಬರ್ರಿ ಗಾಯ್ಸ್, ತಟ್ಟೆ ಆಯ್ತು ನೋಡ್ರಿ. 5 ಗಂಟೆಗೆ ಬಂದು ಬೋಂಡ ತಿಂತಾ ಇದ್ದೀರಲ್ಲ. ಯಾಕೆ ಮನೆ ಹೋಗಿ ತೊಳ್ಕೊಳ್ಳಲ್ಲ ನೀರ್ ಮಜಾ ಯಾರ್ಗಾನ ಕಳಿಸಿ ನೀರ್ ತರಿಸ್ರು, ಆಮೇಲೆ ತೊಳ್ಕೊಳಕ್ಕೂ ನೀರಿಲ್ಲ, ಶುದ್ಧ ನೀರಿನ ಘಟಕ. ತಿನ್ಬಿಟ್ಟು ನೀರ್ ಕುಡ್ಕ ಐತೆ ತುಂಬ್ಕೊಂಬಂದ್ರೆ ಸಾಕು, 5 ರೂಪಾಯಿ ಕೊಟ್ಟು ತಿನ್ಬಿಟ್ಟು. ಗೈಸ್ ಎಲ್ಲ ಬಿಟ್ರೆ ಎಲ್ಲಾರು ಹಾಕವ್ರೆ. ಬಿರಿಯಾನಿ ಹೆಂಗೈತೆ ಭಯ್ಯ? ತಿಂದೇ ಅಲ್ಲ ಆಗ್ಲೇ ಮುಂದೆ ರಾಜಣ್ಣ ತಿನ್ರು. ಏ ವೆಜ್ ಕೊಡ್ರು ಅವ್ರಿಬ್ರಿಗೆ. ಹೆಂಗೈತೆ ಉಬ್ಬೇಕಾ? ನಂಗೂ ಉಬ್ಬೇಕು. ಎಲ್ಲ ಬಿರಿಯಾನಿ ನೋಡ್ರಿ, ಎಲ್ಲ ಬರ್ಗೆಟ್ಟೋದವ್ರು ಬಿರಿಯಾನಿ ಚೆನ್ನಾಗಿ ತಿಂದು ಈಗ ಬಿರಿಯಾನಿ ಖಾಲಿಯಾಗಿ ಪಾಪ ಚಂದಿ ಹೆಂಗ್ ತೊಳಿತಾನೆ. ಚಂದಿ ನೀಟಾಗಿ ತೊಳೆಯವ ನೋಡ್ರಿ. ಬಂದ್ವಿ ಪ್ರಕೃತಿನ ನಾವು ಅಂದ್ರೆ ಪ್ರಕೃತಿ ಕೂತ್ಕೊಂಡು ಅಡುಗೆ ಮಾಡ್ಕೊಂಡ್ವಿ. ನೀಟಾಗಿ ಇಲ್ಲಿ ಕಸ ಸುಟ್ಟಿದ್ದೀವಿ. ಯಾಕಂತಂದ್ರೆ ಪ್ರಕೃತಿನ ಉಳಿಸ್ಬೇಕು, ಬೆಳೆಸ್ಬೇಕು.